ಹೇಳಬೇಕಾಗ್ಯದ. ಯಾಕೆ ಹೇಳಬೇಕಾಗಿದ್ರಿ ಸರ? ಆಧ್ಯಾತ್ಮ ಜೀವಿಗಳ ಒಲವಿನ ಮೇಲೆ ಹಾ ಆ 63 ಮಂದಿ ಪುರಾತನ ಶರಣರು ಲಕ್ಷದ ಮೇಲೆ 96,000 ಗನ್ನಂಗಗಳು ಕಲ್ಯಾಣ ಪಟ್ಟಣದೊಳಗ ಹೌದು. ಬಸವಣ್ಣನವರು ಬಡವನ ಮೇಲಿಟ್ಟಿರತಕ್ಕಂತ ಭಕ್ತಿ ಭಾವ ಇಟ್ಟುಕೊಂಡು ಒಂದು ವಚನವನ್ನ ಪೂರ್ಣಗೊಳಿಸ್ತಾರ. ಹೌದು ಹೌದು ಮಾತ್ರಲ್ರಿಪ್ಪ. ಬಡವನಾದವನು ಗುಡಿಯ ಕಟ್ಟಲು ಬೇಡ, ಮಸದಿಯನ್ನು ಕಟ್ಟಲು ಬೇಡ. ಬೇಡ ಬೇಡ. ಖರೆ ನಿನ್ನ ಮನಸ್ಸಿನೊಳಗಿದ್ದಿರತಕ್ಕಂಥ ಆತ್ಮ ಪರಮಾತ್ಮನ ಒಲುಮೆಯನ್ನು ಗಳಿಸಿಕೊಂಡಿದ್ದೆ ಖರೆ ಆಗಿತ್ತಂದ್ರ ಹೌದು ನಿನ್ನ ಶರೀರದೊಳಗೆ ಭಗವಂತದನಪ್ಪ. ಹೌದಪ್ಪ. ಇವೆಲ್ಲ ಮಸೀದಿ, ಮಂಟಪ, ಗುಡಿ, ಗುಂಡಾರ, ರೊಕ್ಕ, ರೂಪಾಯಿ ಇದು ಮಾಡ್ಲಿಕ್ಕೆ ಸಾಧ್ಯ ಅದ. ಹೌದು ಹೌದು ಸಾಧ್ಯ ಅಲ್ರಿ ಸರ. ಎಲ್ಲಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕರಿನ ಅಂತರಾತ್ಮದೊಳಗೊಬ್ಬ ಭಗವಂತ ಅದಾನ. ಹೌದು. ಆ ಭಗವಂತನ ಒಲಿಮೆ ಮೇಲೆ ನೀವು ಹೋದತ್ತಂದ್ರೆ ಎಲ್ಲಾ ದೇವ್ರು ಬಂದ ನಿನಗೆ ಕೈ ಹಿಡಿತ. ಹೌದು ಹೌದು ಹಿಡಿತಾನಲ್ರಿ ಸರ. ಮತ್ತು ಜರ್ ಕರ್ತ ನಿನ್ನ ಬಲ್ಲಿ ನಡಬಲ್ಲಿ ಮಗ್ಲ ನಾವು ಹಾಳಾಗ್ಲಿ, ಮೋಸ ಆಗ್ಲಿ, ವಂಚನೆಯಿಂದ ಕೂಡಿನತಕ್ಕಂತ ನಿನ್ನ ಬಲ್ಲಿ ಕೂಡಿತಂದ್ರ ಆ ನಿನ್ನ ಆತ್ಮ ಪರಿಶುದ್ಧ ಇರ್ಲಿಲ್ಲ ಅಂತಂದ್ರ ಭಗವಂತ ನಿನಗಲ್ಲ ನಿನ್ನ ಮನೆಗೆ ಬೆಂಕಿ ಹಸ್ತಾನ ಹೇಳ್ತಾನ. ಹೌದು ಹೌದು ಹೌದಿಲ್ಲ? ಹೌದ್ರಿಪ್ಪ. ಅದಕ್ಕೆ ಇವತ್ತಿನ ದಿವಸ ನಮ್ಮ ಅಂತರಗಂಗಿ ಗ್ರಾಮದೊಳಗ ಬಹಳ ಮಾರ್ಮಿಕವಾಗಿ ಬಹಳ ಉತ್ತಮ ರೀತಿಯಿಂದ ಹೌದು ಕಾರ್ಯಕ್ರಮ ಸುಗಮವಾಗಿ ಸಾಗಿ ಹೊಂಟಾವ. ಯಾಕಂತ ಕೇಳಿದ್ರ ಶಾಂತಿದಿಂದ ಹೊಂಟವ್ರಿಪ್ಪ. 6 ಶಾಸ್ತ್ರ, 18 ಪುರಾಣ, 4 ವೇದ, 28 ಆಗಮ, 108 ಉಪನಿಷತ್ತ. ಹೌದು. ಇದನ್ನ ಅರ್ದು ಕುಡಿದಿರತಕ್ಕಂತ ಈ 2 ಕಲಾ ತಂಡದೊಳಗ ಹಾ ಇವು ಈಚೆ ಕಡೆಗೆ ಮಾಸ್ತರ, ಆಚೆ ಕಡೆಗೆ ಮಾಸ್ತರ. ಹೌದು ಹೌದು ಮಾಸ್ತರ್ಗಳು. ಹೌದಿಲ್ಲ? ಹೌದು. ನಮ್ಮ ರಾಮು ಕಾಕ ಹೇಳ್ದಾವು ಏನಂತೇಳಿ ಅವ್ರು ಇಲ್ಲೇ ಕೂತಾರೋ ಎಲ್ಲರೂ ಹೋಗಿ ಮಕ್ಕೊಂಡಾರೋ, ನಾ ಮಾತಾಡ್ಲಕತ್ತೀನಿ ಮಾತಾಡ್ತೀನಿ ಅಂದಾವು. ಹೌದು ಕಾಕ ನಿನಗೆ ಮಾತಾಡೋನಿಗೆ ನಾ ಬ್ಯಾಡ ಅನ್ನಂಗಿಲ್ಲ. ಬ್ಯಾಡ ಅನ್ನಂಗಿಲ್ರಿಪ್ಪ. ಏನು ಮಾತಾಡೋನಿಗೆ ಬ್ಯಾಡ ಅನ್ನಂಗಿಲ್ಲ. ಅರ್ಧ ಕೂಡ ಯಾವತ್ತು ತುಂಬಿದ ಕೂಡ ಯಾವತ್ತು ತುಳ್ಕಂಗಿಲ್ಲ. ಹೌದು ಹೌದು ಹೌದಿಲ್ಲ? ಹೌದ್ರಿಪ್ಪ. ಮೊದಲು ನಮ್ಮ ತಲೆ ಇಟ್ಕೋಬೇಕು. ಇಟ್ಕೊಂಡು ಕಾರ್ಯಕ್ರಮಕ್ಕೆ ಕೊಡ್ಬೇಕಾಗ್ಯಾವ. ಹೌದು ಹೌದ್ರಿಪ್ಪ. ದೊಡ್ಡವ್ರ ಮುಂದೆ ದೊಡ್ಡವ್ರೇ, ಸಣ್ಣವ್ರು ಸಣ್ಣವ್ರೇ. ಹೌದು ಹೌದು ಸಣ್ಣವ್ರೆ. 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮೂರ್ಖ, 40ಕ್ಕೆ ನಾಚಿಕೆ, 50ಕ್ಕೆ ಅರುವ, 60ಕ್ಕೆ ಮರುವ, 70ಕ್ಕೆ ಕಾಗಿ, 80ಕ್ಕೆ ಹೋಗಿ 90ಕ್ಕೆ ನಿನ್ನ ನಡವಾಗಿ 100ಕ್ಕೆ ಹೊತ್ಕೊಂಡು ಹೋಗಿ. ಹೌದು ಹೌದು ಹೊತ್ಕೊಂಡು ಹೋಗಿ. ಇದು ಹಿಂದಿನ ಜಯಮಾನ ಇತ್ತು. ಇದು ಪವರ್ಫುಲ್ ಫುಡ್ ತಿಂದವರು. ಈಗಿಂದ ಫುಡ್ ತಿಂದು ಯಾವ್ದಾರಪ್ಪ? ಪಾನಿಪುರಿ ತಿಂದು. ಈಗಿಂದು 10ಕ್ಕೆ ಸುಪ್ಪಾರ, 20ಕ್ಕೆ ಪ್ರಜಾರ, 30ಕ್ಕೆ ಬೇಜಾರ, 40ಕ್ಕೆ ಸುಗರ, 50ಕ್ಕೆ ಢಮಾರ. ಈಗಿನ ಜಯಮಾನ. ಹೌದು ಹೌದು ಹಿಂಗದಾವು. ಅದ್ರಾಗ ನಮ್ ಕಾಕ ಹೇಳ್ದಾವು ಏನಂತೇಳಿ, ಕೃಷ್ಣ ಪಾರಿಜಾತದೊಳಗ ಭೂಮಿಯನ್ನು ಹೊತ್ತುಕೊಂಡು ನಿಂತಿರತಕ್ಕಂಥವ್ರು. ಹೌದು. ಆ ಭೂಮಿಯ ಬುಡುಕಿದ್ದಿರತಕ್ಕಂಥವ್ರು ಯಾರತ್ತ ಕೇಳಿದ್ರ ಐರಾವತ ಮತ್ತು ಆದಿಶೇಷ ಹೇಳಿದ್ರು. ಹೌದು ಹೌದು ಹೇಳ್ಯಾರ. ಮಾತು ಸತ್ಯದ ಬಾಬಾ. ನಿನಗೊಂದು ನಾ ಮಾತು ಕೇಳ್ತಾ ಏನಂತೇಳ್ರಿಪ್ಪ? ಈ ಐರಾವತ ಏನ್ ಆದ ನೋಡು. ಐರಾವತ ಇಂದ್ರನ ವಾಹನ. ಐರಾವತ ಇಂದ್ರನ ವಾಹನ. ಇದು ಇಂದ್ರ ಲೋಕದಾಗ ಆ ಇಂದ್ರನ ಬುಡುಕಿದ್ದಿರತಕ್ಕಂಥ ಸಂದರ್ಭದೊಳಗ ಭೂಮಿ ಯಾರು ಹೊತ್ತುಕೊಂಡು ನಿಂತರು? ಯಾರು ನಿಂತರು? ಇದು ಬಾಬಾ ಕೇಳುವ. ಮತ್ತ ಆದಿಶೇಷ ಐರಾವತ ಅಂದಿ. ಆದಿಶೇಷ ಹಿಂದೆ ಸಮುದ್ರ ಮಂಥನ ಆಗುವಂತ ಸಂದರ್ಭದೊಳಗ ಆ ಆದಿಶೇಷ ಕಡಗೋಲ್ ಹಾಕಿ ಆ ಕಡೆ ದೈತ್ಯರು ಜಗತ್ತಿದ್ರು, ಈ ಕಡೆ ದೇವಾನು ದೇವತೆಗಳ ಜಗತ್ತಿದ್ರು. ಅಂತ ಸಂದರ್ಭದೊಳಗ ಆ ಆದಿಶೇಷ ಮ್ಯಾಲ ಬಂದಿತ್ತು. ಅವಾಗ ಯಾರು ಭೂಮಿ ಬುಡಕ ಕೂತಿದ್ರು? ಭೂಮಿ ಅಟೆ ನಿಂತಿತ್ತಲ್ಲ. ಹೌದಲ್ಲ? ಭೂಮಿ ರಕ್ತದಿಂದ ಹೆಪ್ಪಗೆಡ್ಡೆ ತಿಳ್ಕೊಂಡು ಹಿಂದೆ ರಗಡ ಮಂದಿ ಶ್ರುತಿ ಸಾರ್ತದ. ಹೌದು ಹೌದು ಸಾರದಲ್ರಿ ಸರ. ಇಲ್ಲಿ ನಾವು ನೀವು ಕೂಡಿ ಕೃಷ್ಣ ಪಾರಿಜಾತ ಮಾಡ್ಲಕ್ಕೆ ಬಂದಿಲ್ಲ, ಡೊಳ್ಳಿನ ಪದ ಹಾಡಕ್ಕೆ ಬಂದಿವ ಬಾಬಾ. ಹೌದಾ ಕಾಕ? ಮಾತ ನಿನಗ್ ನಾ ಈಗ ನೀ ಮಾತು ತಪ್ಪು ತಿಳ್ಕೊಂಡಿರ್ತೀನ. ನೀ ತಪ್ಪು ತಿಳ್ಕೊಬೇಡ ಒಟ್ಟ. ಹೌದು. ಇಲ್ಲಿ ನಿನಗ್ ನಾ ಒಂದು ಮಾತು ಕೇಳ್ತೀನಿ. ಈಚೆ ಕಡೆಗೆ ಅಂತರ್ಗಂಗಿದೊಂದು ಸಣ್ಣ ಕೂಸ, ಅದನ್ನು ನಿನ್ನ ಮಗನೇ. ಹೌದು. ಆಚೆ ಕಡೆಗೆ ಮಾಡಬಾಳದೊಂದು ಸಣ್ಣ ಕೂಸ, ಅದನ್ನು ನಿನ್ನ ಮಗನೇ. ಎರಡು ನಿನ್ನ ಮಗನೇ. 2 ಮಕ್ಕಳು ಕೂಡಿ ಹುಣಚಿಂಗ್ರಾಯ ಮುತ್ತನ ಪೋಳಾಗ ಚಂದ ಹಾಡ್ಲಕತ್ತಾವ್. ನೀ ಬಂದು ಏನ್ ಮಾಡ್ಲಕತ್ತಿದಿ? ಏನ್ ಮಾಡತನ್ರಿ ಬಾಬಾ? ಉಣದ್ಯಾಡಿ ನೀ ಹಾಡ್ಲಕತ್ತಿದ್ ನೋಡು. ಇದು ವಯಸ್ಸರ ನಿಂದು ಉಡಿಯಕ್ಕೆ ಹಾಕತ್ತಾರ.
ಕಣ್ಣೀರು ಸುರಿಸ್ತಾರ. ನೋಡು ಉಡಿಯಕ್ಕೆ ಹಾಕ್ತಾರ, ಕಣ್ಣೀರು ಸುರಿಸ್ತಾರ. ಅಂದೇವಾಡಿ ಗಬಿ ಸಾಬಗ ಅಂದ್ರ ಪ್ರತಿಯೊಂದು ಪದ್ಯದಲ್ಲಿ ಅವನಿಗೆ ಗಡಿನಾಡಿನ ಹೊರಕವಿ ಅಂತ ಹೇಳಿ ಬಿರುದು ಕೊಟ್ಟರು. ಹೌದು. ಯಾಕ ಇನ್ನಕ್ಕ ಸಹಿತ ಅಂದೇವಾಡಿ ಗಬಿ ಸಾಬ್ ಅಕ್ಕಲಕೋಟೆ ತಾಲೂಕದಾಗ ಎಲ್ಲಾ ಕಡೆಗೆ ತಿರುಗಾಡಿ ಹಾಡ್ರಿ ಖರೆ ಅವ ಪುರಾಣ ಪಂಡಿತ ಅದಾನ, ಎಷ್ಟೋ ಸಾಹಿತ್ಯಗಳ ರಚ್ಯಾನ. ಹೌದು. ಹಿಂಗ ಬಂದು ಕೂತಂದ್ರ ಸ್ಟೇಜಿಗೆ ಬಂದು ಮೈಕ್ ಮೇಲೆ ಮಾತಾಡಂಗಿಲ್ಲ, ಅವನಿಗೆ ಜ್ಞಾನಿ ಅಂತ ಕರೀತಾರ. ಹೌದಾ? ಎರಡು ಮಕ್ಕಳು ಹಾಡ್ಲಕತ್ತಾವ, ನೀವು ಬಂದು ಹಾಡ್ಲಕತ್ರಿ. ನೀವು ಕುಣಿದ ಚಂದು, ಸಣ್ಣ ಕೂಸುಗಳ ಕುಣೆ ಚಂದು. ಹೌದಿಲ್ಲ? ಎಂತ ಕಾಕ ಹಾಕಲಿದು ಅಲ್ಲ, ಮಾಸ್ತರ್ಗಳಲ್ಲಕತ್ತಾನ, ಅದಕ್ಕೆ ನಾವು ಬಂದಿದ್ದೆವು. ನಮ್ಮ ತನ ಬರಬಾಡಪ್ಪ, ನೀ ಶಾಣೆ ಅದೇ ಇಲ್ಲತ್ತಲ್ಲ. ಎಂದು ಮಾಜಿ ಲೆಕ್ಕದಾಗ ಶಾಣೆ ನೀ. ಈಗಿನ ಲೆಕ್ಕದಾಗ ಮತ್ತ ಆ ಹುಡುಗರ ಜೋಡಿ ಜಾನಪದಾಗ ಬೆನ್ ಹತ್ತಿದ್ರ ನೀ ತಾಳಿ ಅವಕ್ಕ. ಪಾನಿಪುರಿ ತಿನ್ನಿಸ್ತಾರ ಅವ್ರು ಭಾಷಣದಾಗ ಒಯ್ದ. ಪಾನಿಪುರಿ ತಿಲ್ಲ ಮಗನ ಅಲ್ಲೇ ಹೋಗ್ಯಾವ ಅವನು. ಹೌದಾ? ಹಾಗೆ ಹೊಡೆದ್ರಿ ನೂತಿ ಹೊಡೆದಂಗ. ಇವೆಲ್ಲ ಹಾಡೋದು ನಿನ್ನ ಲೆಕ್ಕ ಅಲ್ಲತ್ತ ನನ್ನ ಅಪೇಕ್ಷೆ ಅದ. ನಿನಗೇನು ಮತ್ತ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅಂತ ಹೇಳಿ ಮತ್ ಇಟ್ಟಿದ್ದ ಮನುಷ್ಯ ಇಟ್ಟತ್ರ ಇಟ್ಟಿನ. ಹೌದು. ಹೌದಿಲ್ಲ? ಮತ್ ಮೆಣಸಿನ್ಕಾಯಿ ತಟ್ಟಿಗೆ ಇರ್ತದ, ಉರಿತದ. ಅದು ಬೇಡ, ಅವೇನು ಮಾತಾಡತಕ್ಕಂತ ಅವಶ್ಯಕತೆ ಇಲ್ಲ. ಕಾಕ ಹೇಳಕತ್ತೇನೆ. ಹೌದು. ನೀ ಏನೇ ಮಾತಾಡ್ತಲ್ಲ, ನಿನಕಿನ ಜಗತ್ತದೊಳಗ ಬಹಳ ಅದ. ಹೀಗ ಒಬ್ಬ ಸಾಹುಕಾರ ಗರು ತುಂಬಿತ್ತು. ತುಂಬಿತ್ತು. ಹೆಂಗ ಸಾಹುಕಾರ ಗರು ತುಂಬಿತ್ತು? ಹೆಂಗ್ ತುಂಬಿತ್ರಿ ಸರ? ನಾ ಬಹಳ ಶ್ರೀಮಂತಿದಿನ ತಿಳ್ಕೊಂಡು ಸಾಹುಕಾರ ಗರ್ವ ತುಂಬಿತ್ತು, ಅಹಂಕಾರ ಬಂದಿತ್ತು. ಹೌದು. ಗುರುನಾನಕರು ದಾರಿ ಹಿಡಿದು ಹೊಂಟಾರ. ಸಾಹುಕಾರನ ಹೆಣ್ತಿದ್ದಕ್ಕೆತ್ತಾಳ ಸಾಹುಕಾರಗ. ಏನಂತೇಳ್ರಿ ಸರ? ಗುರುನಾನಕರು ಹಾದು ಹೊಂಟಾರ. ಗುರುನಾನಕರಿಗೆ ಏನಾರ ಮಾಡಿ ನಮ್ಮ ಮನ್ಯಾಗ ಕರ್ಕೋರಿ ಅಂತಂದಳಕ್ಕೆ. ಹೌದು. ಕರ್ಕೋರಿ ಅಂದ ಕೂಡಲೇನೆ ಆ ಗುರುನಾನಕರಿಗೆ ಹೋಗಿ ಪಾದಿಗೆ ಬಿದ್ದ ಸಾಹುಕಾರ. ಬಿದ್ದು ಸಾಹುಕಾರ ಪಾದಿಗೆ ಬಿದ್ದು, ಆಯ್ತಪ್ಪ ನಿಮ್ಮ ಮನೆಗೆ ನಾನು ಬರ್ತೀನಿ ತಿಳ್ಕೊಂಡು ಸಾಹುಕಾರಿಗೆ ಮಾತು ಕೊಟ್ಟು ಸಾಹುಕಾರನ ಮನ್ಯಾಗ ಹೋಗಿ ನೋಡ್ದ. 101 ನಿಶಾನಿಗಳು ಮನಿ ತುಂಬ ತುಂಬಿದ್ದು. ಹೌದು. 101 ನಿಶಾನಿಗಳು ಮನಿ ತುಂಬ ತುಂಬಿದ್ದು. ಗುರುನಾನಕರು ಸಾಹುಕಾರಿಗೆ ತಾನ, ಅಲ್ಲೋ ಸಾಹುಕಾರ, ಇದು ಎಷ್ಟು ಯುದ್ಧಗಳನ್ನ ಗೆದ್ದಿ ಈ ನಿಶಾನಿಗಳು ನಿಮ್ಮ ಮನ್ಯಾಗ ಹಚ್ಚಿದಪ್ಪ, ಎಷ್ಟರ ಯುದ್ಧ ಗೆದ್ದಿದ್ದಿ ಅಂತ ಕೇಳ್ದ. ಹೌದು. ಕೇಳಿದಾಗ ಸಾಹುಕಾರ ಅಂದ, ಏನಂತೇಳಿ? ನನಗ 3 ಗಂಡಸ ಮಕ್ಕಳು, 3 ಹೆಣ್ಣು ಮಕ್ಕಳು. ಹೌದು. ನನ್ನ ಹೆಂಡತಿ ಜೋಡಿ ಯುದ್ಧ ಮಾಡಿ 6 ಮಕ್ಕಳು ಹಡ್ದಿನಿ. ಕರೆ ಯಾರ ರಾಜರ ಜೋಡಿ ನಾ ಯುದ್ಧ ಮಾಡಿಲ್ಲ. ಕರೆ ಈ 101 ಏನು ನಿಶಾನಿಗಳದಾವ ನೋಡು. ಹೌದಾ? ಒಂದು ನಿಶಾನಿಗೆ 1 ಕೋಟಿ ರೂಪಾಯಿ ಗೆದ್ದಿನ. ಹೌದಾ? ಒಂದು ನಿಶಾನಿಗೆ 1 ಕೋಟಿ ರೂಪಾಯಿ ಗೆದ್ದೀನಿ. ಮನ್ಯಾಗ 101 ನಿಶಾನಿ ಅದಾವ, 101 ಕೋಟಿ ರೂಪಾಯಿ ಅದಾವ ಅಂತ ಹೇಳ್ದ ಸಾಹುಕಾರ. ಹೌದಾ? ಚಲೋ ಮಾಡಿದ್ ಬಿಡು ಅಂದ ಗುರುನಾನಕ. ಹೌದು. ಇಷ್ಟೆಲ್ಲಾ ಮಾಡಿ ಗುರುವಿನ ಪಾದ ತೊಳೆದು, ಗುರುವಿನ ಪಾದ ತಲೆ ಮೇಲೆ ಇಟ್ಟುಕೊಂಡು 2-3 ದಿವಸ ಗುರುನಾನಕರ ಸೇವಾ ಮಾಡಿದ. ಕೊನೆ ಒಂದು ದಿವಸ ಗುರುನಾನಕ ಸಾಹೇಬ್ರು ಹೊಂಟ ನಿಂತರು. ಹೌದು. ಹೊಂಟ ನಿಂತಾಗ, ಯಪ್ಪ ನನ್ನ ಮನಿ ಬಿಟ್ಟು ನೀವು ಹೊಂಟ ನಿಂತಿ, ನನ್ನ ಮನ್ಯಾಗ ಬಂದ ಪಾದ ಹಾಕಿದೆ, ನನ್ನನ್ನಟ್ಟು ಪವಿತ್ರ ಮಾಡು, ಏನಾರ ಕೊಡುವ ತಿಳ್ಕೊಂಡು ಸಾಹುಕಾರ ಇದ್ದವ ಮನೆ ಮುಂದೆ ನಿಂತು ಭಿಕ್ಷಾ ಒಡ್ಡದಾಗ ಗುರುನಾನಕರು ತಲೆಯಂದ ಒಂದು ಸೂಕ್ಷ್ಮ ಒಂದು ಸೂಜಿ ತೆಗೆದ್ರು. ಸೂಜಿ ತಲೆಯಂದು ಸೂಜಿ ತೆಗೆದು ಸಾಹುಕಾರ ಬಗ್ಸಾಗ ಹೋಗಿದ್ರು. ಸಾಹುಕಾರಂದ, ಈ ಸೂಜಿ ತಗೊಂಡು ನಾ ಏನ್ ಮಾಡ್ಲಿ, ಈ ಸೂಜಿ ನನಗೆ ಯಾಕೆ ಕೊಟ್ಟಿ? ಯಾಕೆ ಕೊಟ್ಟಿ ಅಂತ ಕೇಳದಕ್ಕಾರ ಗುರುನಾನಕರು ಹೇಳ್ತಾರ, ಏನಂತೇಳಿ? ಈ ಸೂಜಿ ನಿನಗೆ ಕೊಟ್ಟಿ ನೋಡು. ಹೌದು. ವರ್ಷ ತುಂಬದ್ರೊಳಗೆ ಬಂದು ನಾನು ನಿನಗೆ ಭೇಟಿಯಾಗಿ ಈ ಸೂಜಿ ಮಹತ್ವ ಹೇಳ್ತೀನಿ. ಈ ಸೂಜಿ ಒಯ್ದು ಜಪ್ಪನದಿಂದ ಮನ್ಯಾಗ ಇಟ್ಟು ಬಾ ಅಂತ ಹೇಳ್ದ. ಅವಾಗ ಸಾಹುಕಾರಂದ, ಏನಂತೇಳಿ? 1 ವರ್ಷದ ಮೇಲೆ ಬರ್ತೀನಿ ಅಂತ ಹೇಳಿ ಮಾತು ಕೊಟ್ಟಿರಿ, ಗಪ್ಪನೆ ಸತ್ರಿ ಅಂದ್ರೆ ಹೆಂಗ? ನೀವು ಸಾಯಕ್ಕೆ ತಪ್ಪೂರದೊಳಗೆ ಈ ಸೂಜಿ ಮಹತ್ವ ಹೇಳ್ರಿ ಅಂದ. ಹೌದಾ? ಸಾಹುಕಾರ ಹುಷಾರಿದ್ದ, ಅವನು ಹುಷಾರಿದ್ದ. ಹೌದು. ನೋಡ್ತಮ್ಮ, ನಾ ಸತ್ರಿನತ್ತ ನಾ ಮುಂದೆ ಹೋಗ್ತೀನಿ. ನಾ ಸತ್ತಾದ ಮೇಲೆ ಬಹಳ ದಿವಸಕ್ಕೆ ನೀನು ಸಾಯ್ತಿದಿ. ಹೌದಾ? ಇಬ್ರು ಸಾಯ್ತಿ. ನೀನು ಸಾಯ್ತಿದಿ, ನೀ ಸತ್ತ ಮೇಲೆ ಈ ಸೂಜಿ ತಗೊಂಡು ಬಾ ಅಂತ ಹೇಳ್ದ. ಹೌದು. ಅವಾಗ ಸಾಹುಕಾರ ಅಂದ, ಏನಂತೇಳಿ? ಯಪ್ಪ, ಈ ಪಂಚಮಹಾಭೂತಗಳಿಂದ ಕೂಡಿರ್ತಕ್ಕಂತಹ ಶರೀರ. ಹೌದು. ಈ ಶರೀರದೊಳಗಿದ್ದಿರ್ತಕ್ಕಂತ ಗಾಳಿ ಹೊಯ್ತಂದ್ರ ಈ ಶರೀರಕ್ಕ ಯಾರು ಕೇಳಂಗಿಲ್ಲ. ನಾಯಲ್ಲಿ ತರಲಿ ಸೂಜಿ. ಹೌದು. ಸೂಜಿ ತರೋದು ಆಗೋದಿಲ್ಲ ಗುರುನಾಥ ಅಂದ. ಅವಾಗ ತಾನ ಗುರುನಾನಕ
ಅಲ್ಲೋ ತಮ್ಮ 101 ಕೋಟಿ ರೂಪಾಯಿ ಗಳಿಸಿಟ್ಟಿನತ್ತ ಗರುವಿಲಿ ಎದಿ ತಟ್ಕೊಂಡು ಹೇಳ್ತಲ್ಲ, ಹೌದಾ? ಸೂಕ್ಷ್ಮ ಒಂದು ಸೂಚನೆ ನಿನ್ನ ಕೈಲಿ ತರೋದಾಗುದಿಲ್ಲ. ಹಾ 101 ಕೋಟಿ ರೂಪಾಯಿ ಗಳಿಸಿಟ್ಟಿನತ್ತ ಹೇಳ್ತಿ, ಅವು ಹೆಂಗ ತರ್ತಿದೋ ಹುಚ್ಚಾತ ಕೇಳಿದ. ಹೌದು ಹೌದು. ಅವಾಗ ಹೇಳ್ತಾನ, ಇದರಿಂದ ನಾ ಹೆಂಗ ಮುಕ್ತ ಆಗ್ಬೇಕು? ಹಾ ನೀನು ಸತ್ಸಂಗದೊಳಗೆ ಭಾಗಿಯಾಗು. ಸತ್ಸಂಗದೊಳಗೆ ನೀ ಭಾಗಿಯಾದಂದ್ರ ಇವತ್ತರಿಂದ ನೀನು ಮುಕ್ತ ಆಗ್ಲಿಕ್ಕೆ ಸಾಧ್ಯ ಆದ ಅಂದ್ಕೊಳ್ಳಿ. ಸಾವ್ಕಾರ ಹೇಳ್ತಾನ, ಏನತ್ತಳಿ? ಕೈ ಇಟ್ಟಲ್ಲಿ ಅನ್ನೋದು, ಕಾಲಿಟ್ಟಲ್ಲಿ ಅನ್ನೋದು, ಸಿರಿ ಸಂಪತ್ತು ಧನ್ಯ ದೌಲತ್ತು ಲಕ್ಷ್ಮಿ ಅನ್ನುವಂತಕ್ಕೆ ನನ್ನ ಮನೆಯೊಳಗೆ ಕೈ ಮುರ್ಕೊಂಡು ಕಾಲು ಮುರ್ಕೊಂಡು ಬಿದ್ದಾಳ. ಹಾ ಬಿದ್ದಾಳ. ಇಂಥ ಸಿರಿ ಸಂಪತ್ತು ನನಗೆ ಬಿಡಂಗಿಲ್ಲ, ಈ ಸಂಸಾರ ನನಗೆ ಬಿಡಂಗಿಲ್ಲ, ಇದ್ರಾಗ ನನಗೆ ಬರಂಗಿಲ್ಲ ಅಂತ ಹೇಳಿದ್ಕೊಂಡೇನೆ ಹೇಳ್ಬೇಕ. ಹೊರಗೆ ಹೋಗಿರ್ತಕ್ಕಂಥ ಗುರುನಾನಕರು ಮನೆಯೊಳಗಿದ್ದಿರ್ತಕ್ಕಂಥ ನಡಗಂಬಕ್ಕೆ ಬಂದು ತೆಕ್ಕಿಗೆ ಬಿಡ್ಕೊಂಡ. ತೆಕ್ಕಿಗೆ ಬಿಡ್ಕೊಂಡಾಗ ಸಾವ್ಕಾರ ಹೋಗಿ ಗುರುನಾನಕರಿಗೆ ಕೇಳ್ತಾನ, ಏನತ್ತಳಿ? ಸಾವ್ಕಾರ ಇಂಥ ಕಂಬಕ್ಕೆ ಬಂದು ತೆಕ್ಕಿಗೆ ಬಡ್ಕೊಂಡಿರಲ್ರಿ, ಏನ್ ಕಾರಣ ಅದ? ಹಾ ಏನು ಕಾರಣ ಅದ? ಅವಾಗ ಗುರುನಾನಕರು ಹೇಳ್ತಾರ, ದೊಡ್ಡ ಶ್ರೀಮಂತ ಸಾವ್ಕಾರಗ, ಹಾ ಏನತ್ತಳಿ? ಹುಚ್ಚ, ಈ ಕಂಬಕ್ಕೆ ನಾ ತೆಕ್ಕಿಗೆ ಬಿಡ್ಕೊಂಡಿನಿ. ಹೌದು ಹೌದು. ನನಗೆ ಕಂಬ ತೆಕ್ಕಿಗೆ ಬಿಡ್ಕೊಂಡಿಲ್ಲ. ಹಾ ಏನೋ? ಹೌದು. ಈ ಕಂಬಕ್ಕೆ ನಾ ತೆಕ್ಕಿಗೆ ಬಡ್ಕೊಂಡಿನಿ, ನನಗೆ ಕಂಬ ತೆಕ್ಕಿಗೆ ಬಡ್ಕೊಂಡಿಲ್ಲ. ನಿನಗೆ ಸಂಸಾರಕ್ಕೆ ನೀ ತೆಕ್ಕಿಗೆ ಬಡ್ಕೊಂಡಿದೆ, ನಿನಗೆ ಸಂಸಾರ ತೆಕ್ಕಿಗೆ ಬಡ್ಕೊಂಡಿಲ್ಲ. ಹುಚ್ಚ, ಹೌದಾ? ಹುಚ್ಚ, ನೀ ಏನ್ ಮಾಡ್ಬೇಕಾಗ್ಯದ? ಏನ್ ಮಾಡ್ಬೇಕೇಳ್ರಿ? ಈ ಮಾಯಾ ಪ್ರಪಂಚ, ಹೆಂಡ್ರು ಮಕ್ಕಳು, ಹೊಲ ನಮ್ದು, ಮನಿ ನಮ್ದು, ಎಲ್ಲಾ ನಿಂದೆ ಅದ. ಹಾ 24 ತಾಸಿನೊಳಗೆ 1 ತಾಸು ಈ ಸತ್ಸಂಗದೊಳಗೆ ಭಾಗಿಯಾಗ. ಹೌದು ಹೌದು. ಸತ್ಸಂಗದೊಳಗೆ ನೀ ಭಾಗಿಯಾಗತ್ತಂದ್ರ ನೀನು ಮಾಡಿರ್ತಕ್ಕಂಥ ಪಾಪ ಕರ್ಮಗಳೆಲ್ಲ ನಶಿಸಿ ಹೋಗ್ತಾವ. ಒಂದಾನೊಂದು ದಿವಸ ಜಗತ್ತಿನ ತುಂಬ ಈ ರಾಜ್ಯ ಅಂತ ಹೇಳಿ ಹೆಸರು ಬೆಳೀತದೊಂದು ಕಾಲ. ಆ ಸಾವ್ಕಾರ ಹಂಗೆ ಮಾಡ್ದ. ಮುಂದೊಂದು ದಿವಸ ದೊಡ್ಡ ರಾಜಭಾರಿಯಾಗಿ ಗುರುನಾನಕರ ಪಾದ ಸೇವೆ ಮಾಡುತ್ತಾ ಆ ಪಾದದ ಮೇಲೆ ಹಣಿ ಬಿಟ್ಟು ಜೀವ ಬಿಟ್ಟ. ಹೌದು ಹೌದು, ಜೀವ ಬಿಟ್ಟ. ಬಾಬಾ, ಓ, ಇಲ್ಲಿ ಮಂದಿಗೆ ಮನರಂಜನೆ ಮಾಡಿಸಿ ಹಕ್ಕಾರ ಹೊಡಿಸಿ ಇವು ರೊಕ್ಕ ರೂಪಾಯಿ ಒಯ್ದು ಹೆಂಡ್ರ ಮಕ್ಕಳಿಗೆ ಹಾಕಿದಾಗ ಕರೆ ಆ ಪಾಪ ಕರ್ಮಗಳೆಲ್ಲ ನಮಗೆ ಸುತ್ತಗೊತ್ತಾವು. ಹೌದಾ? ಏನ್ ಮಾಡ್ತಾವ? ನಮಗ್ ಸುತ್ತಗೊತ್ತಾವ್ರಿಪ್ಪ. ಹೌದಿಲ್ಲ? ಇಷ್ಟೆಲ್ಲ ನಿಮಗ್ ಗೊತ್ತದ, ತಿಳುವಳಿಕೆ ಅದ, ದೊಡ್ಡವರದಿರು. ಅದಕ್ಕೆ ನಮ್ಮ ಜೊತೆಯಲ್ಲಿದ್ದಿರತಕ್ಕಂಥ ಉಭಯ ತಂಡದೊಳಗೆ ನಮ್ಮ ಮಾಸ್ತರ್ ಅವರು ಮ್ಯಾಲ ಚಂದ ಮಾತಾಡ್ಲಕತ್ತ, ನಾವು ಯಮನ ಮಾಸ್ತರ ಬುಡಕ್ನೇವು ಏನೇನ ಅಂತಾವು. ಏನಂದ್ರಿಪ್ಪ ಕುರ್ಸಾಲೆ? ಕೇಳಿಲ್ಲದು ನಾವು, ಕೇಳಿಲ್ಲ. ಒಂದು ಮಾತು ಹೇಳ್ತೀನಿ ನಾನು, ಸ್ವರ್ಣದ ಶಾಣು ಬೆಳೆಸಿದ್ದೆ ಗಬಸಾವಳಿಗೆ ರೇವಣಿಸಿದ್ದು ಹಿಂಗ ಬೆಳೆಸ ನಾವು ತೊಡಕ ಬೆಳೆಸ ನಾವು. ಹೌದಾ? ಎಲ್ಲೇ ಹೋಗ್ಲಿ ಎಲ್ಲೇ ಬರ್ಲಿ ನಂದೊಂದು ಪಂತ್ ಹೆಂಗಂತ ಕೇಳಿದ್ರ ನಾನು ಒಟ್ಟೆ ಯಾರಿಗೆ ಅನ್ನಂಗಿಲ್ಲ. ಹೌದು ಚಟ ನನ್ನ ಬಲ್ಲಿಲ್ಲ. ಹೌದಿಲ್ಲ? ನಿಮಗೊಂದು ಸೂಕ್ಷ್ಮ ಹೇಳ್ತೇನೆ. ಮಾಡಬಾಳ ಮೇಳ ಬೇರೆ ಅಲ್ಲ, ಅಂತರ್ಗಂಗಿ ಮೇಳ ಬೇರೆ ಅಲ್ಲ, ಇವೆರಡು ಅಣ್ಣತಮ್ರ ಮೇಳ ಅದಾವು. ಮಾಸ್ತರ್ ಅವರು ಹೇಳಿದ್ರು, ಅವರು ಏನಂತಳಿ? ದಾನ ಶ್ರೇಷ್ಠ ಅಥವಾ ಧರ್ಮ ಶ್ರೇಷ್ಠ ಅನ್ನತಕ್ಕಂಥ ಮಾತ ಹೇಳಿ. ಯಾಕಂತ ಕೇಳಿದ್ರ ಜಗತ್ತಿನೊಳಗ ಇವೆರಡು ಮನುಷ್ಯನ ಬಲ್ಲಿ ಇತ್ತಂದ್ರ ಮನುಷ್ಯ ಮುಕ್ತಿ ಹೊಂತಾನ. ಹೌದು, ಕರೆ ಇವ್ರೊಳಗೆ ಯಾವಾಗ ಶ್ರೇಷ್ಠ ಅದ ಅನ್ನತಕ್ಕಂಥ ಮಾತನ್ನ ನಮ್ಮ ಜೊತೆಯಲ್ಲಿದ್ದಿರತಕ್ಕಂಥ ಸರ್ ಅವ್ರು ಕೇಳ್ಯಾರಲ್ರಿಪ್ಪ. ಜಗತ್ತಿನೊಳಗೆ ಧರ್ಮ ಅನ್ನತಕ್ಕಂಥದ್ದು ಹೆಂಗ ಶ್ರೇಷ್ಠ ಐತಿ ಅಂತ ಕೇಳಿದ್ರ ಹೆಂಗೈತ್ರಿ ಸರ? ದಯವಿಲ್ಲದ ಧರ್ಮ ವಾವುದಯ. ಹೌದಯ್ಯ, ದಯವೇ ಬೇಕು, ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರ. ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಲ್ಲಿ ಅವ್ರ ಮ್ಯಾಲ ಅನುಕಂಪ ಅನುರೀತಿ ಇತ್ತಪ್ಪ ಅಂತಂದ್ರ ಈ ಪ್ರಾಣಿಗೆ ನಾವು ಹೊಡಿಬಾರ್ದು, ಈ ಪ್ರಾಣಿಗೆ ನಾವು ಬೈಬಾರ್ದು. ನಮ್ಮ ಮನೆಯೊಳಗೆ ಅದ ಅಂತಂದ್ರ ಇದಕ್ಕ ಒಂದ್ ಸ್ವಲ್ಪ ದಯ ಇತ್ತಪ್ಪ ಅಂತಂದ್ರ ಧರ್ಮ ನಮಗ ಕಾಪಾಡ್ತದ ಅನ್ನತಕ್ಕಂಥದ್ದು. ಯಾರಲ್ಲಿ ಬೇರೂರ್ತದ ನೋಡು, ಅವ್ರಿಗೆ ಸಾಕ್ಷಾತ್ ಯಾರು ಹೇಳೋದು ಬೇಡ. ನನ್ನಪ್ಪ ಹುಣಚಿಗರಾಯ ಆಗ್ಲಿ ಮಾಳಿಂಗರಾಯ ಅಲ್ಲಿ ಸಾಕ್ಷಾತ್ ಬಂದು ಕೈ ಹಿಡಿತ. ಹೌದು ಹೌದು, ಹಿಡಿತಾನಲ್ರಿಪ್ಪ. ಇದೇ ಧರ್ಮದಿಂದ ಕೃಷ್ಣ ಪರಮಾತ್ಮ. ಹೌದಾ? 5 ಮಂದಿ ಪಾಂಡವರು, 101 ಮಂದಿ ಕೌರವರು. 11 ಅಕ್ಷೋಪಣಿಯ ಸೈನ್ಯ ಕೌರವರಲ್ಲಿತ್ತು. 7 ಅಕ್ಷೋಪಣಿಯ ಸೈನ್ಯ ಪಾಂಡವರ ಬಲ್ಲಿತ್ತು. ಪಾಂಡವರ ಬಲ್ಲಿ ಅಧರ್ಮ ತಾಂಡವಾಡಕತ್ತಿತ್ತು, ಆಡ್ತಿತ್ತು. ಈ 5 ಮಂದಿ ಆ ಕೌರವರ ಬಲ್ಲಿ ಅಧರ್ಮ ಅನ್ನತಕ್ಕಂಥದ್ದು ತಾಂಡವಾಡಕತ್ತಿತ್ತು. ಹೌದು, ಈ ಪಾಂಡವರಿಗೆ ಹಿಯಾಳಿಸಿ ಬಿಟ್ಟಿದ್ರು. ತುಂಬಿರತಕ್ಕಂಥ ಸಭೆಯೊಳಗ ಆ ದ್ರೌಪದಿಯ ಮಾನಪಾಣವನ್ನ ಮಾಡಿದ್ರು. ಅದಕ್ಕೆ ಈ ಅಧರ್ಮ ಅನ್ನತಕ್ಕಂಥದ್ದು ಮಾಡಿದ ಸಂಬಂಧ 101 ಮಂದಿ ಕೌರವರೊಳಗು ಒಬ್ಬಕ್ಕಿನ ಹೆಣ್ಣು ಮಗಳು ದುಶ್ಶೀಲೆ ಉಳಿದ್ರು. 100 ಮಂದಿ ಕೌರವರು ಮಣ್ಣಲ್ಲಿ ಮಣ್ಣಾಗಿ ಹೋದ್ರು. ಹೌದಾ? ಕೇವಲ 5 ಮಂದಿ ಪಾಂಡವರಿಂದ
ಯಾಕಂತ ಕೇಳು, ಎಲ್ಲಿ ಧರ್ಮ ಇರ್ತದ ಅಲ್ಲಿ ಜಯ ಇರ್ತದ. ಎಲ್ಲಿ ಅಧರ್ಮ ಇರ್ತದ ಅಲ್ಲಿ ಸೋಲ್ ಇರ್ತದ, ಸಾವಿನ ಬುತ್ತಿ ಕಟ್ಟಿಟ್ಟಿರ್ತ. ಹೌದು. ಅದಕ್ಕ ಈ ಧರ್ಮ ಹುಟ್ಟಿದ ಮೇಲೆ ದಾನ ಹುಟ್ಟ್ಯದ. ದಾನ ಹುಟ್ಟೋಕ್ಕಿಂತ ಪೂರ್ವದೊಳಗೆ ಧರ್ಮದ ಏನು ಕೆಲಸನೇ ಇಲ್ಲ ಅನ್ನತಕ್ಕಂಥ ಮಾತನ್ನು ನಮ್ಮ ಜೊತೆಯಲ್ಲಿ ತಿರತಕ್ಕಂಥ ಯಮನು ಮಾಸ್ತರ್ ಅವರಿಗೆ ತಿಳಿ ಹೇಳಿ ಅತಿ ಹೆಚ್ಚಿಗೆ ಮಾತನಾಡದೆ ದೈವಕ್ಕೆ ವಾಜ್ಯಾಗದೆ. ಯಾಕಂತ ಕೇಳಿದ್ರ ನಮ್ಮ ರಾಮಣ್ಣ ಕಾಕ ಅವರಿಗೆ ನನ್ನಲ್ಲಿ ಒಂದು ವಿನಂತಿ ಏನಂತ ಕೇಳಿದ್ರ, ಏನ್ರಿಪ್ಪ? ಆ ಐರಾವತ ಅನ್ನತಕ್ಕಂಥದ್ದು ಇಂದ್ರಲೋಕದೊಳಗ ಇಂದ್ರನ ವಾಹನವಾಗಿತ್ತು. ಅಂತ ಸಂದರ್ಭದೊಳಗ ಆ ಭೂಮಿ ಬುಡಕಿದ್ದಿರತಕ್ಕಂಥ ಐರಾವತ ಇಂದ್ರನ ಬುಡಕ್ ಬಂದಿರತಕ್ಕಂಥ ಸಮಯದೊಳಗ ಭೂಮಿ ಅನ್ನತಕ್ಕಂಥದ್ದು ಯಾರು ಎತ್ತಿ ಹಿಡಿದಿದ್ರು, ಇದು ಒಂದು ಮಾತ. ಇನ್ನೊಂದು ಆದಿಶೇಷ ಹಿಡಿದಂತ ನೀವೇ ಮಾತಾಡ್ರಿ, ನಿಮಗೆ ನಾ ಕೇಳಕತ್ತೇನು. ಆ ಆದಿಶೇಷ ಇಲ್ಲಿ ಏನು ಮ್ಯಾಲ ಇದು ಆಯ್ತು ನೋಡು, ದೇವಾನು ದೇವತೆಗಳು ಸಮುದ್ರ ಮತನಾಗುವಂತ ಸಂದರ್ಭದಲ್ಲಿ ಆ ಕಡಗೋಲು ಹಾಕಿ ಕಡಿತಿದ್ರು. ಅಂತ ಸಂದರ್ಭದೊಳಗ ವಾಸುಕಿ ಎನ್ನುವಂತ ಆದಿಶೇಷ ಮ್ಯಾಲ ಬಂದಿತ್ತು. ಅವಾಗ ಭೂಮಿ ಯಾರ ಕೈ ಹೆಚ್ಚಿದ್ರು ಅನ್ನತಕ್ಕಂಥ ಮಾತನ್ನ ನಮ್ಮ ಕಾಕ ಹೇಳ್ತಾನೆ. ಯಾಕಂತ ಕೇಳಿದ್ರ ಈ ಭೂಮಿ ಎತ್ತಿ ಹಿಡಿದಾರಂದ್ರೆ ಫಿಕ್ಸ್ ಅಟ್ಟೆ ಇರ್ಬೇಕಲ್ಲ. ಅವ್ರು ಬಿಟ್ಟರೆ ಭೂಮಿ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದ. ಹೌದಾ? ಮತ್ತ ಅವ್ರು ಬಿಟ್ಟು ಒಂದಾನೊಂದು ಕಾಲದಾಗ ಮ್ಯಾಗ ಬಂದಾರಂತಂದ್ರ ಅಂತ ಸಂದರ್ಭದೊಳಗೆ ಯಾರು ಭೂಮಿಗೆ ಹಿಡಿದಾರ. ಹೌದಾ? ನಮ್ಮ ಕಾಕಾಗ ಕೇಳಿ ಈಗ 4 ನುಡಿ ಚಾಲಂದ ನಮ್ಮ ಜೊತೆಯಲ್ಲಿದ್ದಿರತಕ್ಕಂಥ ಉಭಯ ತಂಡ ನಮ್ಮ ಅಂತರ್ಗಂಗಿ ಮುದುಕೊಂಡು ಮಾಡಬಾಳ ಮುದುಕು ನನ್ನ ಸಂಘಕ್ಕೆ ಚಾನ್ಸ್ ಹೋಗ್ತಾವೆ. ಎಲ್ಲರೂ ಶಾಂತತೆ ಆಲಿಸಬೇಕಂತಕೊಂಡು ತಮ್ಮಲ್ಲಿ ಒಂದು ವಿನಂತಿ.